ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್, ಸಬ್ಸ್ಕ್ರೈಬ್ಸು ಆ್ಯಂಡ್ ಲೈಕ್ಸು. ನಾನು ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಒಂದು ಹೊಸ ವಿಷಯ ತೊಗೊಬಂದಿದ್ದೀನಿ. ಏನಿದು ಮ್ಯಾಮು ಪೆನ್ಸಿಲ್ಲು ಮತ್ತು ಕಾಪಿ ರೈಟಿಂಗ್, ಎಸ್ಪೆಷಲಿ ಇಂಗ್ಲೀಷ್ ಕಾಪಿ ರೈಟಿಂಗ್ ಎಲ್ಲ ಹಿಡ್ಕೊಂಡು ಕೂತಿದ್ದೀರಿ ಅಂತ ಅನ್ಕೋತಿದ್ದೀರಾ? ಓಕೆ, ಇವತ್ತೊಂದು ನಿಮಗೆ ಸರ್ಪ್ರೈಸ್ ಇದೆ, ಮೀನ್ಸ್ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ನಮಗೆ ಲೆಟರ್ ಇಂಪ್ರೂವ್ ಆಗಬೇಕು. ಹ್ಯಾಂಡ್ ರೈಟಿಂಗ್ ಇಂಟ್ರೆಸ್ಟಿಂಗ್ ಆಗಿದ್ದರೆ, ಮೀನ್ಸ್ ಹ್ಯಾಂಡ್ ರೈಟಿಂಗ್ ತುಂಬ ಬ್ಯೂಟಿಫುಲ್ ಆಗಿದ್ದರೆ ನಿಮಗೆ ಮಾರ್ಕ್ಸ್ಗಳು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಫಸ್ಟ್ ನೀವು ಇಂಗ್ಲೀಷಲ್ಲಿ ಹ್ಯಾಂಡ್ ರೈಟಿಂಗ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೀವು ಕರ್ಸಿವ್ ಲೆಟರ್ಸ್ ಅಂತ ಕೇಳಿರ್ಬೋದು, ಅರ್ಥ ಆಗ್ತಿದೆಯಾ? ಯಾವ ಲೆಟರ್ಸು? ಕರ್ಸಿವ್ ಲೆಟರ್ಸ್. ಆ ಒಂದು ಕರ್ಸಿವ್ ಲೆಟರ್ಸನ್ನು ಹೇಗೆ ಬರೀಬೇಕು, ಯಾವ ರೀತಿ ಬರೀಬೇಕು, ಮತ್ತು ಆ ಕರ್ಸಿವ್ ಲೆಟರ್ಸನ್ನು ಕಲ್ತು ಮುಂದೆ ಜಾಯಿನ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟು ಈ ವಿಡಿಯೋದಲ್ಲಿ ಕರ್ಸಿವ್ ಲೆಟರ್, ಎಸ್ಪೆಷಲಿ ಆಲ್ಫಾಬೆಟಿಕಲ್ಲಿ ಬಿಗ್ ಕರ್ಸಿವ್ ಲೆಟರ್ನ ಹೇಗೆ ಬರೆಯೋದು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಓಕೆನಾ? ಸ್ಟಾರ್ಟ್ ಮಾಡೋಣ ವಿಡಿಯೋನ. ಹಾಗಿದ್ರೆ ಓಕೆ ಬನ್ನಿ. ಇದು ನಿಮಗೆ ಅಡಲ್ಟ್ಸಿಂದ ಸ್ಟಾರ್ಟ್ ಆಗಿ, ಮೀನ್ಸ್ ಚಿಕ್ಕ ಮಕ್ಕಳುಗಳಿಂದ ಸ್ಟಾರ್ಟ್ ಆಗಿ ದೊಡ್ಡವ್ರವರೆಗೂ ಕೂಡ ಏನು ಮಾಡ್ತಾ ಹೋಗ್ಬೋದು, ಇದನ್ನು ಯೂಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ಳಿ, ಅಥವಾ ಯಾವುದೇ ಟೆಸ್ಟ್ಗಳನ್ನ ಬರೀರಿ, ಅಥವಾ ಯಾವುದೇ ಎಕ್ಸಾಮನ್ನು ಬೋರ್ಡ್ ಎಕ್ಸಾಮ್ಸ್ಗಳನ್ನ ಬರೀರಿ, ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ನಿಮ್ಮ ಆನ್ಸರ್ ಸ್ವಲ್ಪ ರಾಂಗ್ ಇದ್ರೂ ಪರವಾಗಿಲ್ಲ, ನಿಮ್ಮ ಹ್ಯಾಂಡ್ ರೈಟಿಂಗು ಬ್ಯೂಟಿಫುಲ್ ಆಗಿದೆ, ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತಕ್ಕಂಥ ಒಂದು ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ತಡ ಮಾಡೋದು ಬೇಡ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವೀಗ ಕ್ಯಾಪಿಟಲ್ ಎನ ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ದಿಸ್ ಈಸ್ ಫಾರ್ ಕ್ಯಾಪಿಟಲ್ ಎ ಇನ್ ಕರ್ಸಿವ್ ಲೆಟರ್, ಆ್ಯಂಡ್ ದೆನ್ ಕ್ಯಾಪಿಟಲ್ ಬಿ, ಆ್ಯಂಡ್ ದೆನ್ ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಡಿ, ಕ್ಯಾಪಿಟಲ್ ಇ, ಹಾಗೆಯೇ ಕ್ಯಾಪಿಟಲ್ ಎಫ್, ಕ್ಯಾಪಿಟಲ್ ಜಿ, ಕ್ಯಾಪಿಟಲ್ ಹೆಚ್, ಕ್ಯಾಪಿಟಲ್ ಐ, ಕ್ಯಾಪಿಟಲ್ ಜಿ. ಹುಷಾರಾಗಿ ಬರೀಬೇಕು ಇದನ್ನು. ಕ್ಯಾಪಿಟಲ್ ಜಿ ಕೂಡ ಸೇಮ್ ಇರುತ್ತೆ, ರೆಡ್ ಲೈನನ್ನು ಟಚ್ ಮಾಡಲ್ಲ. ನೆಕ್ಸ್ಟು ಕ್ಯಾಪಿಟಲ್ ಕೆ, ಕ್ಯಾಪಿಟಲ್ ಎಲ್, ಹಾಗೆಯೇ ಎಂ, ಕ್ಯಾಪಿಟಲ್ ಎನ್, ಓ, ಕ್ಯಾಪಿಟಲ್ ಪಿ, ಕ್ಯೂ, ಆರ್, ಕ್ಯಾಪಿಟಲ್ ಎಸ್, ಟಿ, ಕ್ಯಾಪಿಟಲ್ ಯು, ವಿ, ಕ್ಯಾಪಿಟಲ್ ಡಬ್ಲ್ಯೂ, ಕ್ಯಾಪಿಟಲ್ ಎಕ್ಸ್, ಕ್ಯಾಪಿಟಲ್ ಹಾಗೆಯೇ ವೈ, ಕ್ಯಾಪಿಟಲ್, ಆ್ಯಂಡ್ ದೆನ್ ಲಾಸ್ಟ್ ಝೆಡ್, ಕ್ಯಾಪಿಟಲ್. ದಿಸ್ ಈಸ್ ಫಾರ್ ಯುವರ್ ಕರ್ಸಿವ್ ರೈಟಿಂಗ್ ಆಲ್ಫಾಬೆಟ್ಸ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಅರ್ಥ ಆಗ್ತಿದೆಯಾ? ಹಾಗೆಯೇ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕರ್ಸಿವ್ ಲೆಟರ್, ಸ್ಮಾಲ್ ಲೆಟರ್ಸನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಿ, ಜೆ ಈ ರೀತಿ ಇದೆಯಲ್ವಾ, ಇದೇ ಜೆನ ನಾನು ಈ ರೀತಿನೂ ತೊಗೊಬೋದು. ಯಾವ ರೀತಿ? ಈ ರೀತಿನೂ ಕೂಡ ಏನು ಮಾಡ್ಬೋದು, ತೊಗೊಬೋದು. ಈ ಜೆ ಬರೆದ್ರೂ ಕರೆಕ್ಟು, ಹಾಗೆಯೇ ಈ ಜಿ ಬರೆದ್ರೂ ಕೂಡ ಕರೆಕ್ಟ್ ಆಗುತ್ತೆ. ಜಿ ಈ ಲೈನನ್ನು ಟಚ್ ಮಾಡ್ಬೋದು, ಮತ್ತು ಈ ಲೈನನ್ನು ಟಚ್ ಮಾಡ್ಬೋದು. ನಿಮ್ಮ ಒಂದು ಕನ್ವೀನಿಯೆಂಟು, ಮೀನ್ಸ್ ಸ್ಟಾರ್ಟಿಂಗಿಂದ ನಿಮಗೆ ಜಿಯೋಗ್ರಫಿ ಅಥವಾ ಜಾಮೆಟ್ರಿ ಈ ಥರ ಬರೀಬೇಕು ಅಂದರೆ ಈ ಥರ ತಗೊಳ್ಳಿ, ಅಥವಾ ನೀವು ಸಿಂಪಲ್ಲಾಗಿ ಬರೀಬೇಕು ಅಂತಂದರೆ ಈ ಥರ ತಗೊಳ್ಳಿ. ಈ ಥರ ತೊಗೊಂಡ್ರೂ ಓಕೆ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ನಾನು ಹೇಳ್ಕೊಟ್ಟಿದ್ದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.